ನನ್ನ ಆತ್ಮೀಯ ಸ್ನೇಹಿತರೆ ಹಾಗೂ ಈ ಚಾನಲನ್ನು ವೀಕ್ಷಿಸುತ್ತಿರುವ ನಮ್ಮ ವೀಕ್ಷಕರೇ ಹಾಗೂ ವಿದ್ಯಾರ್ಥಿನಿಯರೇ, ಈಗ ಕನ್ನಡದಲ್ಲಿ ಬರೆದಿರುವ ಕೆಲವೊಂದು ಶಬ್ದಗಳು ಅಥವಾ ಸ್ವಲ್ಪ ದೊಡ್ಡ ವಾಕ್ಯಗಳು ಕೆಲವೊಂದು, ಇದರಲ್ಲಿ ಖಾಲಿ ಇರುವ ಶಬ್ದಗಳನ್ನು ಅಕ್ಷರಗಳನ್ನು ಭರ್ತಿ ಮಾಡಬೇಕು. ಇಲ್ಲಿ ಖಾಲಿ ಇರುವ ಜಾಗಗಳನ್ನು ಭರ್ತಿ ಮಾಡಿ ಎಂದು ಕೊಡಲಾಗಿದೆ. ಇದರಲ್ಲಿ ಒಟ್ಟಿಗೆ 10 ಪ್ರಶ್ನೆಗಳಿವೆ. 10 ಪ್ರಶ್ನೆಗಳಲ್ಲಿ ಮಧ್ಯ ಕೆಲವೊಂದು 2 ಅಕ್ಷರ ಬಿಡಲಾಗಿದೆ. ಅದನ್ನು ನೀವು ನೋಡಿ ಓದಿ ಅದಕ್ಕೆ ಉತ್ತರವನ್ನು ನೀವು ಬರೆಯಬಹುದು. ನಾನು ಈ ಮೊದಲು ಹೇಳಿದಂತೆ ಇಲ್ಲಿ ಉತ್ತರಗಳನ್ನು ಇನ್ನೊಂದು ಪೇಜಿಗೆ ಬರೆದರೆ ಅದು ನಿಮಗೆ ನೋಡಲು ಕಷ್ಟವಾಗಬಹುದು ವಿದ್ಯಾರ್ಥಿಗಳಿಗೆ. ಸೊ ಯಾರಿಗೆ ಇದರಲ್ಲಿ ಆಸಕ್ತಿ ಉಮೇದು ಇದೆ ಅವರಿಗೆ ಸರಿಯಾಗಿ ನೋಡಲು ಸ್ವಲ್ಪ ತೊಂದರೆ ಆಗ್ಬೋದು. ಆ ದೃಷ್ಟಿಯಿಂದ ಈಗ ಅಂದರೆ ನಾನು ಮೊದಲಿನಿಂದಲೂ ಅದನ್ನೇ ನಾನು ಆ ಪ್ರೊಸೀಜರನ್ನೇ ಆ ಕ್ರಮವನ್ನು ನಾನು ತಗೊಂಡಿದ್ದೇನೆ. ಅದೇ ರೀತಿ ಉತ್ತರಗಳನ್ನು ಸಹ ಇಲ್ಲಿ ಕೊನೆಯಲ್ಲಿ ಬರೆಯಲಾಗಿದೆ. ನಂಬರ್ 1, ಫಾರ್ ಎಕ್ಸಾಂಪಲ್, ಇದರಲ್ಲಿ ಸ್ಟಾರ್ಟಿಂಗಿಂದ ಆಮೇಲೆ ಡ್ಯಾಶ್, ಸೇ ಡ್ಯಾಶ್, ಪುನಃ ಡ್ಯಾಶ್, ಅದಾದಮೇಲೆ ಪುನಃ ಡ್ಯಾಶ್, ಆಮೇಲೆ ಪುನಃ ಡ್ಯಾಶ್, ಆಮೇಲೆ ಆದಮೇಲೆ ಪುನಃ ಡ್ಯಾಶ್, ಆಮೇಲೆ ಆದಮೇಲೆ ಪುನಃ ಡ್ಯಾಶ್. ಅದು 1ನೇದು. ಅದೇ ರೀತಿ ಕೆಲವುದರಲ್ಲಿ 2ನೇದರಲ್ಲಿ ಒಟ್ಟಿಗೆ 1, 2, 4, 5, 6, 7, 8, 9, 10, 11 ಅದರಲ್ಲಿ ಡ್ಯಾಶ್ಗಳನ್ನು ಕೊಡಲಾಗಿದೆ, ಅಂದರೆ ಲೈನ್ಗಳನ್ನು ಕೊಡಲಾಗಿದೆ. ಅದನ್ನು ಯಾವ ಅಕ್ಷರ ಅದಕ್ಕೆ ಸರಿಯಾಗಿ ಹೊಂದಾಣಿಕೆ ಆಗುತ್ತದೆ ಅದನ್ನು ನಾವು ನೋಡಿ ಬರೆಯಬೇಕು. ಅದೇ ರೀತಿ 3ರಲ್ಲಿ ಸಹ ಅಷ್ಟೇ. 3, 4, 5ರಲ್ಲಿ ಅಥವಾ 6, 7, 8, 9ರಲ್ಲಿ 2 ಲೈನು ಕೊಡಲಿಲ್ಲ. 10ರಲ್ಲಿ 2 ಅಕ್ಷರಗಳನ್ನು ಅಲ್ಲಿ ಬರುತ್ತದೆ, ಅದಕ್ಕೆ 2 ಡ್ಯಾಶ್ಗಳನ್ನು ಕೊಟ್ಟಿದೆ. ಇದರಲ್ಲಿ ಇದು ಕನ್ನಡದಲ್ಲಿಯೇ ಬರೆದಿದ್ದು. ಇದು ಸಾಧಾರಣವಾಗಿ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಿದ್ದು ಅಥವಾ ಪದಬಂಧದ ಟೈಪು, ಪದಬಂಧ ಅಲ್ಲ ಇದು. ಸೊ ಇದರಲ್ಲಿ ನಂಬರ್ 1 ಉತ್ತರ, ದಡ ಸೇರದ ದೋಣಿಯ ಪರದಾಟ. ಅಂದರೆ ದಡ ಸೇರದ ಅಂತ ಹೇಳಿದರೆ ಆ ದೋಣಿಯು ಹೋಗುತ್ತಾ ಇರುವಾಗ ಅಲ್ಲಿ ವಿಪರೀತವಾದ ಗಾಳಿ, ಸುಂಟರ ಗಾಳಿ ಅಥವಾ ನೆರೆ, ಆಕಸ್ಮಿಕವಾಗಿ ನೆರೆ ಬಂದಿರಬಹುದು. ಸೊ ಅದನ್ನು ದಾಟಿಕೊಂಡು ಆ ನದಿಯು ದಡ ಸೇರಬೇಕಾದರೆ ತುಂಬ ಕಷ್ಟ ಆಗುತ್ತದೆ ಎಂಬ ಈ ಅರ್ಥದಲ್ಲಿ ಇಲ್ಲಿ ಕೊಡಲಾಗಿದೆ. 2ನೇದು, ಇಲ್ಲಿ ಒಟ್ಟಿಗೆ 4, 5, 6, 7, 8, 9, 10, 11, 12 ಅಲ್ಲಿ ಜಾಗಗಳನ್ನು ಖಾಲಿ ಜಾಗ ಕೊಡಲಾಗಿದೆ. ಇದು ಈ ಮೊದಲು ನಾನು ಕೆಲವೊಂದು ವಿಷಯದಲ್ಲಿ ಇದರ ಮಾಹಿತಿ ಕೊಟ್ಟಿದ್ದೇನೆ. ಇದು TCS ಪ್ರಥಮ ಸ್ಥಾನದಲ್ಲಿ ಇರುವಂತಹ ಮಾಹಿತಿ ತಂತ್ರಜ್ಞಾನದ ಒಂದು ದೊಡ್ಡ ಸಂಸ್ಥೆ. ಇದರಲ್ಲಿ ಇದು 1968ನೇ ಇಸವಿಯಲ್ಲಿ ಇದು
ಸ್ಟಾರ್ಟ್ ಆಗಿದೆ, ಅಂದರೆ ಪ್ರಾರಂಭ ಮಾಡಲಾಗಿದೆ. ಇದರಲ್ಲಿ ನಮ್ಮ ಇಂಡಿಯಾದಲ್ಲಿ ಇದರ ಮುಖ್ಯ ಕಚೇರಿ ಇರುವುದು ಮುಂಬೈನಲ್ಲಿ. ಸೊ ಇಲ್ಲಿ ಒಟ್ಟಿಗೆ ಇಂಡಿಯಾದಲ್ಲಿ ಹೆಚ್ಚು ಕಡಿಮೆ 6 ಲಕ್ಷ ಉದ್ಯೋಗಿಗಳು ಕೆಲಸ ಮಾಡ್ತಾರೆ. ಇದರದ್ದು ಟೋಟಲ್ ಅಂದಾಜು ಅಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಇರಬಹುದು. ಏನಂತ ಹೇಳಿದರೆ ಇದರಲ್ಲಿ ಒಟ್ಟಿಗೆ ಇನ್ನು ಕೋಟಿಗಳಲ್ಲಿ ಕೊಡಲಾಗಿದೆ ಇಲ್ಲಿ. ಸೊ 259,000 ಅಂದರೆ ಇಲ್ಲಿ ಅದು ಮಿಲಿಯನ್ ಲೆಕ್ಕದಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ 25,000 ಅಂದರೆ ಇಲ್ಲಿ 259,286 ಎಪ್ರಾಕ್ಸಿಮೇಟ್ಲಿ ಅಮೌಂಟ್. ಅದು ಅಂದರೆ 2,59,286 ಇದು ಅದರ ಟೋಟಲ್ ಟರ್ನ್ ಓವರ್, ಅಂದರೆ ಅದರ ವಹಿವಾಟು ಇರುವಂಥದ್ದು. 2,59,286 ಕೋಟಿ. ಹಾಗೂ ನಮ್ಮ ಇಂಡಿಯಾದಲ್ಲಿ ಇರುವಂಥದ್ದು ಬಿಟ್ಟು ಹೊರಗಿನ ಪ್ರಪಂಚದಲ್ಲಿ, ಜಗತ್ತಿನಲ್ಲಿ 45 ಕಡೆ ಇವರು TCSನವರು ತಮ್ಮ ಕಾರ್ಯಕ್ಷೇತ್ರವನ್ನು ವಿಸ್ತರಿಸಿದ್ದಾರೆ. ಇನ್ನೊಂದು ಹೊರಗೆ ನಮ್ಮ ಭಾರತ ಬಿಟ್ಟು ಅಂದಾಜು 3.5 ಲಕ್ಷ ಉದ್ಯೋಗಿಗಳು ಕೆಲಸ ಮಾಡ್ತಾಯಿದ್ದಾರೆ. ಇದೊಂದು ಸಣ್ಣ ಮಾಹಿತಿ. ಸೊ ಇನ್ನೊಂದು ಎರಡನೇದ್ದು ಅದಾಯಿತು. ನೆಕ್ಸ್ಟು ಇನ್ನೊಂದು, ಅವನು ಒಬ್ಬ ದೊಡ್ಡ ಸಿಂಗಲೀಕ. ಸೊ ಇಲ್ಲಿ ನೀವು ಉತ್ತರದಲ್ಲಿ ಇಲ್ಲಿ ಕೊಡಲಾಗಿದೆ, ಅದನ್ನು ನೀವು ನೋಡಿ ಅದರ ಅರ್ಥವನ್ನು ತಿಳಿದುಕೊಳ್ಳಿ. ಅದು ಸರಳ ರೀತಿಯಲ್ಲಿ ಇಲ್ಲಿ ಬರೆಯಲಾಗಿದೆ. ಅದೇನು ತುಂಬ ಸುಲಭವಾದ ಅಕ್ಷರಗಳಿಂದ ಅಥವಾ ಸುಲಭವಾದ ಮಾಹಿತಿಯೊಂದಿಗೆ ಕೊಡಲಾಗಿದೆ. ಸೊ ಕೊನೆಯಲ್ಲಿ ಬರೆದದಂತೂ ದುರಾಸೆ ಅಧಪತನಕ್ಕೆ ನಾಂದಿ. ಇದೊಂದು ಗಾದೆ, ಬರೆಯುವಾಗದು ನೆನಪಾಯಿತು, ಅದು ಅಲ್ಲಿ ಬರೆಯಲಾಗಿದೆ. ದುರಾಸೆ ಅಧಪತನಕ್ಕೆ ಜಾರಿ. ಯಾವುದಕ್ಕೂ ಆಸೆ ಬೇಕು, ಆದರೆ ದುರಾಸೆ ಜಾಸ್ತಿ ಇರಬಾರ್ದು ಎಂಬ ಈ ಅರ್ಥದಲ್ಲಿ ಬರೆಯಲಾಗಿದೆ. ಸೊ ನಿಮಗೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ, ಈಗ ಇನ್ನೊಂದು ಇದರ ಮುಂದಿನ ಭಾಗವನ್ನು ಇದರ ಮುಂದಿನ ಭಾಗ ಇದೇ ರೀತಿ ಇಲ್ಲ, ಸ್ವಲ್ಪ ಬದಲಾವಣೆ ಇದೆ. ಅದರಲ್ಲೇ ನಾನು ಹೇಳ್ತೇನೆ. ಎಲ್ಲರಿಗೂ ಬಾಯ್ ಬಾಯ್.